ನಗರದ ಗಂಜ್ ಪ್ರದೇಶದಲ್ಲಿರುವ ಎಪಿಎಂಸಿ ಕಚೇರಿ ಬಳಿ ಮಾತೆ ವಾಸವಿ ಅವರು 4641ನೇ ಜಯಂತಿಯ ಪ್ರಯುಕ್ತ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಆರ್ಯ ವೈಶ್ಯ ಸಮಾಜದ ನೇತೃತ್ವದಲ್ಲಿ ನಗರದ ಗಂಜ್ ಪ್ರದೇಶದ ಎಪಿಎಂಸಿ ಕಚೇರಿ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದ ಅನ್ನದಾಸೋಹ ಸಮಾರಂಭವನ್ನು ಗಂಜ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀಮಂತ್ ಉದ್ನೂರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇವತ್ತಿನ ವಾಸವಿ ಜಯಂತಿಯ ಉತ್ಸವ ನಿಮಿತ್ತವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಹಾಗೂ ಈ ಜಯಂತಿ ಉತ್ಸವವನ್ನು ಸುಮಾರು ನಾವು ನೇರುಗಂಜಿನಲ್ಲಿ 25 ವರ್ಷದಿಂದ ಆಚರಿಸ್ತಾ ಬಂದಿದ್ದೇವೆ. ಈ ದಿನ ನಮ್ಮ ವ್ಯಾಪಾರ ವಹಿವಾಟು ಕೂಡ ಬಂದಿಟ್ಟು ನಾವು ಜಯಂತಿ ಉತ್ಸವವನ್ನು ಆಚರಿಸ್ತಿದ್ದೇವೆ. ಅದೇ ಪ್ರಕಾರ ಇನ್ನೊಂದು ಒಂದು ಖುಷಿ ತಂದ ವಿಚಾರ ಅಂತಂದರೆ, ಕಲಬುರಗಿ ಅಂತಂದರೆ ದಾಸೋಹಿ ಕಲಬುರಗಿ, ದಾಸೋಹಿ ಮೂರ್ತಿಗಳೆಲ್ಲ ಶ್ರೀ ಶರಣಬಸವೇಶ್ವರ ದೇವರು ನಡೆಸಿಕೊಂಡು ಬಂದಂಥ ಈ ದಾಸೋಹಿ ಕಾರ್ಯಕ್ರಮವನ್ನು ಈ ಬಾರಿ ವಾಸವಿ ಜಯಂತಿ ಉತ್ಸವದ ಅಂಗವಾಗಿ ಮೊದಲನೇ ಬಾರಿಗೆ ದಾಸೋಹವನ್ನು ನಡೆಸ್ತಾ ಇದೆ. ಇದು ಬಹಳ ನಮಗೆ ಒಂದು ಸಂತೋಷದ ವಿಷಯ. ಇದೇ ಪ್ರಕಾರ ಪ್ರತಿ ವರ್ಷ ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ಒಂದು ದಾಸೋಹಗಳನ್ನು ನಡೆಸಿಕೊಂಡು ಹೋಗಬೇಕು ಅಂಥೇಳಿ ತಮ್ಮ ಸಮಾಜದವರಿಗೆ ನಾನು ಭಾಳ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ದೇವಿಯಾದ ವಾಸವಿ ಜಯಂತಿಯ ಅಂಗವಾಗಿ ನಡೆದುಕೊಂಡು ಬಂದಂಥ ಈ ಕಾರ್ಯಕ್ರಮ ಇನ್ನೂ ಮುಂದೆ ಕೂಡ ಬಹಳ ಒಂದು ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗಲಿಕ್ಕೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಬಳಿಕ ಮಾತನಾಡಿದ ದಾಲ್ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚಂದ್ರಶೇಖರ್ ಕೋವಾಳ್ ಹಾಗೂ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರೆ ಅವರು ಮಾತೆ ವಾಸವಿ ದೇವಿಯ ವೈಭವವನ್ನು ಕೊಂಡಾಡಿದರು. ಕಲಬುರಗಿಯ ನೇರುಗಂಜ್ನಲ್ಲಿ ಆರ್ಯ ವೈಶ್ಯ ಸಮಾಜ ಬಾಂಧವರ ವತಿಯಿಂದ ಒಂದು ವಾಸವಿ ಜಯಂತಿಯ ನಿಮಿತ್ತ ದಾಸೋಹ ಒಂದು ಏರ್ಪಡಿಸಿದ್ದಾರೆ. ಅದು ಒಂದು ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು. ಇದು ವೇದಿಕೆ ಮೇಲೆ ಇರುವಂಥ ಎಲ್ಲ ಗ್ರೇ ಮರ್ಚೆಂಟ್ ಅಸೋಸಿಯೇಷನ್ ಮತ್ತು ನಮ್ಮ ಹಿರಿಯರಾದ ಮುಕ್ಕ ಕಾಕೋರು, ಮೈಲಾಪುರ ಅಣ್ಣವರು, ಮಾದಮ್ ಶೆಟ್ಟಿ ಕಾಕೋರು ಎಲ್ಲರಿಗೂ ನಮಸ್ಕಾರ. ಇದ್ದಂಥ ಎಲ್ಲ ವ್ಯಾಪಾರಸ್ಥರಿಗೂ, ಗುಮಾಸ್ತರಿಗೂ ಮತ್ತು ಎಲ್ಲ ಹಮಾಲ ಸಂಘ ಎಲ್ಲರಿಗೂ ನಮಸ್ಕಾರ. ಇದು ಜಯಂತಿಯ ಈ ವಾಸವಿ ದೇವಿಯ ಒಂದು ತತ್ವ ಏನಿದೆ, ಶಾಂತಿ ಸ್ವರೂಪಿ ದೇವಿ ವಾಸವಿ ಮತ್ತು ತ್ಯಾಗಮಯಿ, ಇದು ಎಲ್ಲ ಅದು ತತ್ವವನ್ನು ನಾವು ಅಳವಡಿಸ್ಕೊಳ್ಬೇಕು. ಕಲಬುರಗಿ ನಗರದ ಹೃದಯ ಭಾಗದ APMC ಯಾರ್ಡ್ನಲ್ಲಿ ಇವತ್ತು ವಾಸವಿ ಜಯಂತಿಯ 4641ನೇ ವಾರ್ಷಿಕ ಮಹೋತ್ಸವದಲ್ಲಿ ಇವತ್ತು ಭವ್ಯ ಆದ ವೇದಿಕೆಯ ಮುಖಾಂತರ ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ವಾಸವಿ ಜಯಂತಿ ಆ ತಾಯಿ ತಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟು ಒಂದು ಇವತ್ತಿನ ಸದ್ಭಾವ ಭಕ್ತಿಯನ್ನು ತೋರಿಸ್ಕೊಟ್ಟಂಥ APMC ಕಮಿಟಿ ವತಿಯಿಂದ ಈಗಾಗಲೇ ನಾವು
ತುಂಬ ಹೃದಯದ ಆರ್ಯ ವೈಶ್ಯ ಸಮಾಜ ವತಿಯಿಂದ ನನ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ 25 ವರ್ಷದಿಂದ ಅವರು ಸತತವಾಗಿ ನಮ್ಮ ಜಯಂತಿಗೆ ಆಚಾರ ಮಾಡಿ ಇದೊಂದು ಬಂದ್ ಕರೆ ಕೂಡ ಕೊಡ್ತಾರೆ. ಆ ಒಂದು ಅವರ ಹೃದಯ ಸ್ಥಾನದಲ್ಲಿ ನಾವು ತುಂಬ ಋಣಿಯಾಗಿದ್ದೀವಿ. ಅದೇ ರೀತಿ ಈ ವರ್ಷ ಪ್ರಥಮ ಬಾರಿಗೆ ಅನ್ನದಾಸೋಹವನ್ನು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಟೀಮ್ ಆರ್ಯ ವೈಶ್ಯ ಸಮಾಜ ಮತ್ತು APMC ಎಲ್ಲ ಟೀಮಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಸಾಕಷ್ಟು ಇಲ್ಲಿ 5-6 ಸಂಘ ಸಂಸ್ಥೆ ಇದೆ. ದಾಲ್ ಮಿಲ್ ಅಸೋಸಿಯೇಷನ್ ಇದೆ, ರೈಸ್ ಮಿಲ್ ಟ್ರೇಡಿಂಗ್ ಇದೆ ಅಸೋಸಿಯೇಷನ್, ಕಿರಾಣ ಅಸೋಸಿಯೇಷನ್ ಇದೆ. ಅದೇ ರೀತಿ ಗಂಜ್ ಪಲ್ಸ್ ಆ್ಯಂಡ್ ಇದ್ರದ್ದು ಅಸೋಸಿಯೇಷನ್ ಇದೆ ಮತ್ತು ಫರ್ಟಿಲೈಸರ್ ಇದೆ. ಅದೇ ರೀತಿ ಮುನಿಮ್ ಸಂಘ ಎಲ್ಲ ಹಮಾಲ್ ಸಂಘ ಮತ್ತು ಅಧಿಕಾರಿಗಳು ಅವರಿದ್ದರೆ ನಮಗೆ ಒಂದು ದೊಡ್ಡ ಬಲ. ಆ ಬಲ ಇದ್ದರೆ ನಾವು ಇವೆಲ್ಲ ಕಾರ್ಯ ನಡೆಸಲಿಕ್ಕೆ ಇದೊಂದು ಸಾಧ್ಯತೆ ಇದೆ. ಕಾರ್ಯಕ್ರಮದಲ್ಲಿ ದಾಲ್ ಮಿಲ್ ಅಸೋಸಿಯೇಷನ್ ಮುಖಂಡರಿಗೆ ಹಾಗೂ ಅನೇಕ ಸದಸ್ಯರಿಗೆ ಆರ್ಯ ವೈಶ್ಯ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸಂಗಮ್ನಾಥ್ ಮುಕ್ಕ, ರವೀಂದ್ರ ಮಾದನ್ ಶೆಟ್ಟಿ, ಪ್ರಶಾಂತ್ ಹತ್ನೂರ್, ಗುಂಡಪ್ಪ ಜಲಸಂದಿ, ಶಿವರಾಜ್ ಇಟ್ಗಂಪಲ್ಲಿ, ಸಂತೋಷ್ ಲಂಗೋರೆ ಹಾಗೂ ದಾಲ್ ಮಿಲ್ ಅಸೋಸಿಯೇಷನ್, ಮರ್ಚೆಂಟ್ ಅಸೋಸಿಯೇಷನ್ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.